ಸದ್ಯಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಸಂಕ್ರಾಂತಿಗೆ ಹಾಗಾದ್ರೆ ಕ್ರಾಂತಿ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಪವರ್ ಶೇರಿಂಗ್ ಯುದ್ಧದ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಕ್ರಿಸ್ಮಸ್ ಗಡುವು ಬಳಿಕ ಮತ್ತೊಮ್ಮೆ ಕದನ ಶುರು ಆಗುತ್ತಾ? ಹಾಗಾದ್ರೆ ಅಧಿವೇಶನದ ಬಳಿಕ ಶುರುವಾಗುತ್ತಾ ಕುರ್ಚಿ ಕಾಳಗ. ಚಳಿಗಾಲ ಅಧಿವೇಶನದವರೆಗೂ ಕೂಡ ಬಿಕ್ಕಟ್ಟಿಗೆ ಬ್ರೇಕ್. ಸಿಎಂ ಗದ್ದುಗೆ ಗುದ್ದಾಟ ಜೋರಾಗಿ ನಡೀತಾ ಇತ್ತು. ಇನ್ನು ಸದ್ಯಕ್ಕೆ ಅಲ್ಪ ವಿರಾಮವನ್ನ ನೀಡಲಾಗಿದೆ. ಸದ್ಯಕ್ಕೆ ಸುಮ್ನಿರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಕಾಂಗ್ರೆಸ್ನಲ್ಲಿನ ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ ಆಗಿದೆ. ಡಿಸೆಂಬರ್ ಕಳೆಯುವಷ್ಟರಲ್ಲಿ ಮತ್ತೆ ಶುರುವಾಗುತ್ತಾ ಈ ಒಂದು ಕಾಳಗ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಸಂಕ್ರಾಂತಿಗೆ ಹಾಗಾದ್ರೆ ಕ್ರಾಂತಿ ಆಗುತ್ತಾ? ಕ್ರಿಸ್ಮಸ್ ಗಡುವು ಬಳಿಕ ಮತ್ತೊಮ್ಮೆ ಈ ಒಂದು ಕದನ ಶುರು ಆಗುತ್ತಾ? ಅಧಿವೇಶನದ ಬಳಿಕ ಶುರುವಾಗುತ್ತಾ ಕುರ್ಚಿ ಕಾಳಗ? ಹಾಗಾದ್ರೆ ಚಳಿಗಾಲ ಅಧಿವೇಶನದವರೆಗೂ ಕೂಡ ಈ ಒಂದು ಬಿಕ್ಕಟ್ಟಿಗೆ ಬ್ರೇಕ್ ಹಾಕಲಾಗಿದೆ. ಸಿಎಂ ಗದ್ದುಗೆ ಗುದ್ದಾಟ. ಸದ್ಯಕ್ಕೆ ಅಲ್ಪ ವಿರಾಮವನ್ನ ನೀಡಲಾಗಿದೆ. ಸದ್ಯಕ್ಕೆ ಸುಮ್ನಿರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿನ ನವೆಂಬರ್ ಕ್ರಾಂತಿ ಒಂದು ಮುಗಿದ ಅಧ್ಯಾಯ ಆಗಿದೆ. ಸದ್ಯಕ್ಕೆ ಒಂದು ಪವರ್ ಶೇರಿಂಗ್ ಯುದ್ಧ ಅಂತ ಏನು ಹೇಳ್ತೀವಿ, ಈ ಒಂದು ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಒಂದು ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದಾದ ನಂತರ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಸಿಎಂ ಡಿಸಿಎಂ ಇಬ್ಬರು ಕೂಡ ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ಮಾಡಿದ್ರು. ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸುವ ಕೆಲಸವನ್ನ ಸಿಎಂ ಡಿಸಿಎಂ ಇಬ್ಬರು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನದ ಕುರಿತು ಮಾತನಾಡಿದ್ರು. ಯಾಕೆಂತಂದ್ರೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕುವ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ವಿರೋಧ ಪಕ್ಷದವರು ಮಾಡ್ತಾರೆ. ಅವರ ಬಾಯಿಗೆ ಆಹಾರ ಆಗಬಾರದು. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಏನಾದ್ರೂ ನೀವು ಕೂತು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೈಕಮಾಂಡೇ ಈಗ ಸೂಚನೆಯನ್ನ ಕೊಟ್ಟಿದ್ರ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಅನ್ನ ಮಾಡಲಾಯಿತು. ಈ ಒಂದು ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಯಾವ ರೀತಿ ಮಾತನಾಡಬೇಕು, ಜೊತೆಗೆ ವಿರೋಧ ಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು, ಅದೆಲ್ಲದರ ಬಗ್ಗೆ ಕೂಡ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ 2013ರ ಘಟನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸುವ ಕೆಲಸವನ್ನು ಕೂಡ ಡಿಸಿಎಂ ಮಾಡಿದ್ರು. ಜೊತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದೀವಿ. ಗೊಂದಲದ ವಾತಾವರಣವನ್ನ ಕೆಲವೊಂದಿಷ್ಟು ಜನರು ಕ್ರಿಯೇಟ್ ಮಾಡಿದ್ದು, ಮುಖ್ಯವಾಗಿ ಸುಳ್ಳು ಆಪಾದನೆಗಳನ್ನ ಬಿಜೆಪಿಯವರು ಜೆಡಿಎಸ್ನವರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಆ ರೀತಿಯ ಗೊಂದಲಗಳು ಯಾವುದೂ ಕೂಡ ಇಲ್ಲ. ಮುಂದೆಯೂ ಕೂಡ ಆ ರೀತಿಯ ಗೊಂದಲಗಳು ಸೃಷ್ಟಿಯಾಗಲ್ಲ. ಯಾವ ರೀತಿ ನಾವು ಈಗ ಈ ಒಂದು ಚುನಾವಣೆಯನ್ನ ಗೆದ್ದಿದ್ದೀವಿ, ಅದೇ ರೀತಿಯಲ್ಲಿ ಮುಂಬರುವಂತಹ ಎಲ್ಲಾ ಚುನಾವಣೆಗಳನ್ನು ಕೂಡ ಗೆಲ್ತೀವಿ. ನಾವಿಬ್ರು ಜೊತೆಯಾಗಿ ಒಂದು ಆಡಳಿತವನ್ನು ಮಾಡ್ತೀವಿ, ಅಧಿಕಾರವನ್ನ ನಡೆಸ್ತೀವಿ ಅಂತ ಕೂಡ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಜೋಡೆತ್ತುಗಳಂತೆ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಡಿಸೆಂಬರ್ 8ಕ್ಕೆ ಈ ಒಂದು ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಈ ಒಂದು ಪವರ್ ಶೇರಿಂಗ್ ವಿಚಾರ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿ ಕಚ್ಚಾಟ ಗುದ್ದಾಟ ಎಲ್ಲವೂ ಕೂಡ ಮುಂದುವರಿತಾ ಹೋದ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಇದೊಂದೇ ಟಾಪಿಕ್ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಅದು ಕೂಡ ಅಧಿವೇಶನದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರವೇ ಒಂದು ದೊಡ್ಡ ಟಾಪಿಕ್ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇದಕ್ಕೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಒಂದು ವೇಳೆ ಈಗ ಏನಾದರೂ ಅಧಿವೇಶನ ಮುಗಿದ ನಂತರ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬರುತ್ತಾ ಅಂತ? ಖಂಡಿತವಾಗಿಯೂ ಸಾಹಿತ್ಯ ಅಧಿವೇಶನದ ಬಳಿಕ ಈ ವಿಚಾರ ಮತ್ತೆ ಚರ್ಚೆಗೆ ಬಂದೇ ಬರುತ್ತೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಹೇಳಿರುವಂತಹದ್ದು ಅದೇ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಇಬ್ರು ಕೂತು ಮಾತನಾಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕಂದ್ರೆ ಕೇಂದ್ರದಲ್ಲಿ ಅಂದ್ರೆ ಅಧಿವೇಶನ ಅಂದ್ರೆ 1ನೇ ತಾರೀಕಿನಿಂದ ಅಧಿವೇಶನ ಕೂಡ ಇರೋದ್ರಿಂದ, ಇಲ್ಲಿ 8ನೇ ತಾರೀಕಿಂದ ರಾಜ್ಯ ಅಧಿವೇಶನ ಕೂಡ ಇರೋದ್ರಿಂದ ಒಂದು ಹಂತಕ್ಕೆ ಇದು ವಿಪಕ್ಷಗಳಿಗೆ ಅಧಿವೇಶನದಲ್ಲೇ ಕೂಡ ಅಂದ್ರೆ ಸಂಸತ್ ಅಧಿವೇಶನದಲ್ಲೂ ಕೂಡ ಆಹಾರವಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಸಹಜವಾಗಿ ನೀವು ನಾಯಕತ್ವ ವಿಚಾರವನ್ನ ಅಲ್ಲಿ ಕ್ಲಿಯರ್ ಮಾಡ್ದೇನೆ ಯಾವ ರೀತಿ ಆಡಳಿತವನ್ನ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆಗಳನ್ನ ಎರಡೂ ಕಡೆ ಎತ್ತುತ್ತಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ದೆಹಲಿಗೆ ಬರೋದು ಬೇಡ, ಜೊತೆಗೆ ಈ ವಿಚಾರದ ಬಗ್ಗೆ ಮತ್ತಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಕೂಡಲೇ ಇಬ್ಬರು ಕೂತು ಬಗೆಹರಿಸಿಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕ ವಿರಾಮವನ್ನ ಹಾಕಿದಂತಿದೆ. ಹಾಗಾಗಿ ನಾಯಕರುಗಳು ದೆಹಲಿಗೂ ಕೂಡ ಹೋಗ್ತಾ ಇಲ್ಲ. ನಾಳೆ ಸಿಎಂ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇತ್ತ
ಸದ್ಯಕ್ಕೆ ಅಂದ್ರೆ ಈ ಒಂದು ಎರಡೂ ಅಧಿವೇಶನ ಮುಗಿದ ಬಳಿಕ ಮತ್ತೊಮ್ಮೆ ದೆಹಲಿಗೆ ಹೋಗಿ ಕೂತು ಮಾತನಾಡುವಂತಹ ಪ್ರಕ್ರಿಯೆ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಇದೊಂದು ಕದನ ವಿರಾಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.